ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ, ಅಲ್ಲಿನ ಭೂಗತ ಲೋಕ, ಕರಾಚಿ ಹಾಗೂ ಕಳ್ಳನೋಟು, ಇದ್ರ ಬಗ್ಗೆ ನೀವು ನೋಡಿದ 3 ಎಪಿಸೋಡುಗಳಲ್ಲಿ ಪದೇ ಪದೇ ಕೇಳಿಬಂದ ಹೆಸರು ಲೈರಿ. ಲೈರಿ ಅನ್ನೋದು ಕರಾಚಿ ಅನ್ನೋ ನಗರದಲ್ಲಿನ ಚಿಕ್ಕ ಪ್ರದೇಶ ಮಾತ್ರ ಅಲ್ಲ, ಅದು ಅಲ್ಲಿನ ಸಮಸ್ತ ದಂಧೆಗಳ ಕೇಂದ್ರ ಬಿಂದು ಮತ್ತು ಇಡೀ ಪಾಕಿಸ್ತಾನವನ್ನ, ಅಲ್ಲಿನ ಸಾಕಷ್ಟು ದಂಧೆಗಳನ್ನು ನಿಯಂತ್ರಿಸ್ತಾ ಇದ್ದ ನಟೋರಿಯಸ್ ಪ್ರದೇಶ ಕೂಡ. ಕರಾಚಿ ಹುಟ್ಟೋದಿಕ್ಕೂ ಮೊದಲೇ ಇದು ಹುಟ್ಟಿತ್ತು. ಹೀಗಾಗಿ ಲೈರಿಯನ್ನ ಮದರ್ ಆಫ್ ಕರಾಚಿ ಅಂತ ಕರೀತಾರೆ. ಅಂಡರ್ ವರ್ಲ್ಡ್, ಗನ್ ರನ್ನಿಂಗ್, ಪಾಲಿಟಿಕ್ಸ್, ನಾರ್ಕೋ, ಹೀಗೆ ಲೈರಿಯಲ್ಲಿ ಇಂಥದ್ದಿಲ್ಲ ಅನ್ನೋ ಹಾಗೆ ಇಲ್ಲ. ಹಾಗೆ ಅಲ್ಲಿ ಒಂದು ಜನಾಂಗ, ಒಂದು ಭಾಷೆ, ಒಂದು ಬುಡಕಟ್ಟು, ಅದು ಒಂಥರ ಪಾಕಿಸ್ತಾನದ ಅಷ್ಟೂ ಬುಡಕಟ್ಟು ಜನಾಂಗಗಳು, ಅಷ್ಟೂ ರಾಜ್ಯಗಳಿಗೆ ಸೇರಿದ ಜನ ವಾಸ ಮಾಡೋ ಒಂದು ಮಿನಿ ಪಾಕಿಸ್ತಾನ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಇಂಥ ಲೈರಿಯಲ್ಲೇ ರೆಹಮಾನ್ ಡಕಾಯತ್ ಅಂಡ್ ಗ್ಯಾಂಗ್ ಇದ್ದದ್ದು. ಹಾಗಂತ ಇದೇನು ಹುಟ್ಟುತ್ತಾ ನಟೋರಿಯಸ್ ಏರಿಯಾ ಆಗಿದ್ದಲ್ಲ. 1960ರವರೆಗೆ ಅಲ್ಲಿ ಅಂಥ ದೊಡ್ಡ ಮಟ್ಟದ ಕಾನೂನುಬಾಹಿರ ಚಟುವಟಿಕೆಗಳು ಇರಲಿಲ್ಲ. ಆದರೆ ಆ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳಾದವು. ಅಲ್ಲಿಗೆ ನಟೋರಿಯಸ್ ಎಲಿಮೆಂಟುಗಳು ಬಂದು ಸೇರಿಕೊಂಡು ಲೈರಿ ಅನ್ನೋದು ಇಡೀ ಕರಾಚಿಯನ್ನು ಕಂಟ್ರೋಲ್ ಮಾಡೋ ಪ್ರದೇಶವಾಗಿ ಬೆಳೆದು ನಿಂತ್ಕೊಳ್ತು. ಹಾಗಾದರೆ ಏನಿದು ಲೈರಿ ಕಥೆ? ಬನ್ನಿ ನೋಡೋಣ. ಗೆಳೆಯರೆ, ಮುಂಬೈ ಮಹಾನಗರದ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ? ಅದನ್ನು ಭಾರತದ ಆರ್ಥಿಕ ರಾಜಧಾನಿ ಅಂತ ಕರೀತಾರೆ. ಅದೊಂದು ಮಾಯಾನಗರಿ. ಬದುಕು ಕಟ್ಟಿಕೊಳ್ಳೋದಕ್ಕೆ ಭಾರತದ ಎಲ್ಲ ರಾಜ್ಯಗಳಿಂದಲೂ ಜನ ಮುಂಬೈಗೆ ಹೋಗ್ತಾರೆ. ಹಾಗೆ ಹೋದವರನ್ನ ಮುಂಬೈ ಯಾವತ್ತೂ ಕೂಡ ಬಿಟ್ಟುಕೊಟ್ಟಿಲ್ಲ, ಹೊರಗೆ ತಳ್ಳಿಲ್ಲ. ಹೀಗಾಗಿನೇ ಮುಂಬೈ ಜಗತ್ತಲ್ಲೇ ಅತಿ ಹೆಚ್ಚು ಜನರನ್ನ ಹೊಂದಿರುವ ನಗರಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ. ಇನ್ನು ಬದುಕು ಕಟ್ಟಿಕೊಳ್ಳೋದಕ್ಕೆ ಜನ ಬರ್ತಾರೆ ಅಂದಮೇಲೆ ಅಲ್ಲೊಂದಷ್ಟು ಸ್ಲಮ್ಗಳು ತಲೆ ಎತ್ತತ್ವೆ. ಮುಂಬೈಯಲ್ಲಿ ಅಂತಹ ಸಾಕಷ್ಟು ಸ್ಲಮ್ಗಳಿರೋದಷ್ಟೇ ಅಲ್ಲ, ಜಗತ್ತಿನ ಅತಿ ದೊಡ್ಡ ಸ್ಲಮ್ಗಳ ಪೈಕಿ ಒಂದು ಅನ್ನಿಸ್ಕೊಳ್ಳೋ ಧಾರಾವಿ ಕೂಡ ಮುಂಬೈಯಲ್ಲೇ ಇದೆ. ಧಾರಾವಿಯೊಂದರಲ್ಲೇ ಸುಮಾರು 10 ಲಕ್ಷಕ್ಕೂ ಅಧಿಕ ಮಂದಿ ಇದ್ದಾರೆ ಅಂತ ಹೇಳಲಾಗುತ್ತೆ. ಅಲ್ಲಿಗೆ ಹೋದ್ರೆ ಭಾರತದ ಬಹುತೇಕ ರಾಜ್ಯಗಳು, ಭಾಷೆಗಳ ಜನ ನಿಮಗಲ್ಲಿ ಕಾಣಸಿಗ್ತಾರೆ. ಆ ಧಾರಾವಿಯನ್ನು ಹೋಲುವ, ಧಾರಾವಿಗಿಂತಲೂ ಭಯಾನಕವಾದ, ಧಾರಾವಿಯನ್ನೇ ಮೀರಿಸುವಂಥ ಜಾಗ ಪಾಕಿಸ್ತಾನದಲ್ಲಿದೆ. ಅದೇ ಲೈರಿ. ಗೆಳೆಯರೆ, ಪಾಕಿಸ್ತಾನ ರಚನೆ ಆದಾಗ ಅದರ ಮೊದಲ ರಾಜಧಾನಿಯಾಗಿದ್ದದ್ದು ಸಿಂಧ್ ಪ್ರಾಂತದ ಕರಾಚಿ. ಆದರೆ ಕರಾಚಿ ತುಂಬಾ ಸೇಫ್ ಆಗಿರೋ ಜಾಗ ಅಂತ ಪಾಕಿಸ್ತಾನದ ಆಡಳಿತಕ್ಕೆ ಅನ್ನಿಸ್ಲಿಲ್ಲ. ಅದು ಭಾರತಕ್ಕೆ ಹತ್ತಿರದಲ್ಲಿತ್ತು. ಭಾರತ ಮನಸ್ಸು ಮಾಡಿದ್ರೆ ಯಾವಾಗ ಬೇಕಾದರೂ ಅದನ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಹೀಗಾಗಿ ಪಾಕಿಸ್ತಾನ ಇಸ್ಲಾಮಾಬಾದ್ ನಗರವನ್ನು ಕಟ್ಕೊಂಡು 1967ರಲ್ಲಿ ರಾಜಧಾನಿಯನ್ನ ಅಲ್ಲಿಗೆ ಸ್ಥಳಾಂತರ ಮಾಡ್ತು. ಇನ್ನು ಈ ಕರಾಚಿ ಅರೇಬಿಯನ್ ಸಮುದ್ರದ ದಡದಲ್ಲಿದೆ. ಪಾಕಿಸ್ತಾನದ ಆರ್ಥಿಕ, ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಕೇಂದ್ರ ಅನ್ನಿಸ್ಕೊಳ್ಳುತ್ತೆ. ಇದು ಶಹರ್ ಇ ರೋಷನ್, ಸಿಟಿ ಆಫ್ ಲೈಟ್ಸ್, ಬೆಳಕಿನ ನಗರ ಅಂತ ಕೂಡ ಕರೆಸ್ಕೊಳ್ಳುತ್ತೆ. ಕರಾಚಿ ವಿಶ್ವದ ಅತ್ಯಂತ ಜನನಿಬಿಡ ನಗರಗಳ ಪಟ್ಟಿಯಲ್ಲಿ 12ನೇ ಸ್ಥಾನವನ್ನು ಪಡ್ಕೊಂಡಿದೆ. 18ನೇ ಶತಮಾನದಲ್ಲಿ ಸಣ್ಣ ಮೀನುಗಾರಿಕೆಯ ಗ್ರಾಮವಾಗಿ ಬ್ರಿಟಿಷರು ಇದನ್ನು ಸ್ಥಾಪನೆ ಮಾಡಿದರು. ಆ ಬಳಿಕ ಇದು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿ, ಬಂದರು ನಗರಿಯಾಗಿ, ಸಿಂಧ್ನ ರಾಜಧಾನಿಯಾಗಿ ಕೂಡ ಅಭಿವೃದ್ಧಿಯನ್ನು ಕಾಣ್ತು. 1947ರ ಹೊತ್ತಿಗೆ ಪಾಕಿಸ್ತಾನದ ರಾಜಧಾನಿಯಾಗಿದ್ದ ಈ ಕರಾಚಿ ಭಾರತದಿಂದ ವಲಸೆ ಹೋದ ಮುಸಲ್ಮಾನರಿಗೆ ಜಾಗವನ್ನು ಕಲ್ಪಿಸಿಕೊಡ್ತು. ಅವತ್ತು ಹೀಗೆ ಸಿಂಧ್ ಹಾಗೂ ಕರಾಚಿಗೆ ಬಂದ ಭಾರತೀಯ ಮುಸ್ಲಿಮರನ್ನ ಮುಜಾಹಿರ್ಗಳು ಅಂತ ಕರೆದ್ರು. ಯಾಕೆಂದ್ರೆ ಅವರು ಉರ್ದು ಮಾತಾಡ್ತಾ ಇದ್ರು. ಗೆಳೆಯರೆ, ಈ ಪಾಕಿಸ್ತಾನ ಅನ್ನೋ ದೇಶ ಇದೆ ನೋಡಿ, ಇದಕ್ಕೆ ಒಂದು ಇತಿಹಾಸ, ಒಂದು ಭಾಷೆ, ಒಂದು ಸಂಸ್ಕೃತಿ ಯಾವುದೂ ಇಲ್ಲ. ಈ ಪಾಕಿಸ್ತಾನದ ವಿವಿಧ ಪ್ರಾಂತ್ಯಗಳಿಗೆ ಅವುಗಳದ್ದೇ ಆದ ಪ್ರತ್ಯೇಕ ಭಾಷೆ ಇದೆ. ಪಂಜಾಬಲ್ಲಿ ಪಂಜಾಬಿ ಮಾತಾಡ್ತಾ ಇದ್ರು, ಸಿಂಧ್ ಪ್ರಾಂತ್ಯದಲ್ಲಿ ಸಿಂಧಿ ಭಾಷೆ ಇತ್ತು, ಖೈಬರ್ನಲ್ಲಿ ಪಶ್ತೂನಿ ಮಾತಾಡಿದ್ರೆ ಬಲೂಚಿಸ್ತಾನದ ಜನಕ್ಕೆ ಅವರದ್ದೇ ಆದ ಬಲೂಚ್ ಭಾಷೆ ಇದೆ. ಹೀಗಾಗಿ ಉರ್ದು ಅನ್ನೋದು ಅಲ್ಲಿ ಯಾರ ಮಾತೃಭಾಷೆಯೂ ಆಗಿರಲಿಲ್ಲ. ಹಾಗಂತ ಅದು ಇಸ್ಲಾಮಿಕ್ ಭಾಷೆ ಕೂಡ ಆಗಿರಲಿಲ್ಲ. ಯಾಕೆಂದ್ರೆ ಇಸ್ಲಾಂ ಹುಟ್ಟಿದ ಕಡೆ ಅರಬಿಕ್ ಇತ್ತು. ಆದರೆ ಭಾರತದಲ್ಲಿನ ಮುಸ್ಲಿಮರು ಉರ್ದು ಮಾತಾಡ್ತಾ ಇದ್ರು. ಭಾರತದಲ್ಲಿ ಇಸ್ಲಾಮಿಕ್ ಸಾಹಿತ್ಯ ಉರ್ದುನಲ್ಲಿತ್ತು. ಹೀಗಾಗಿ ಅದು ಭಾರತೀಯ ಮುಸ್ಲಿಮರ ಪಾಲಿಗೆ ಇಸ್ಲಾಮಿಕ್ ಭಾಷೆ ಅನ್ನಿಸ್ಕೊಂಡು ಬಿಡ್ತು. ಇನ್ನು ಪಾಕಿಸ್ತಾನ ಹುಟ್ಟಿದ್ದೇ ಭಾರತವನ್ನು ಒಡ್ಕೊಂಡು ಮತ್ತು ಆವತ್ತಿನ ಭಾರತೀಯ ಮುಸ್ಲಿಮರ ಕಾರಣಕ್ಕೆ. ಹೀಗಾಗಿ ಉರ್ದು ಅನ್ನೋದು ಈ ಭಾಗದ ಇಸ್ಲಾಮಿಕ್ ಐಡೆಂಟಿಟಿ ಅನ್ನೋ ಕಾರಣಕ್ಕೆ, ಒಂದು ಭಾಷೆ, ಒಂದು ಮತದ ಮೂಲಕ ಆ ಇಡೀ ಭೂಪ್ರದೇಶವನ್ನು ಹಿಡಿದಿಟ್ಕೋಬಹುದು ಅನ್ನೋ ಕಾರಣಕ್ಕೆ ಪಾಕಿಸ್ತಾನದ ಇಸ್ಲಾಮಿಕ್ ಆಡಳಿತ ಉರ್ದುನ ಅಧಿಕೃತ ಭಾಷೆಯನ್ನಾಗಿ ಮಾಡಿಕೊಳ್ತು. ಆದರೂ ಅಲ್ಲಿ ಉರ್ದು ಮಾತ್ರ ಮಾತಾಡ್ತಾ ಇದ್ದ ಜನರನ್ನ ಮುಹಾಜಿರ್ ಅಂತ ಕರೆದ್ರು. ಭಾರತದಿಂದ ಕರಾಚಿಗೆ ವಲಸೆ ಹೋದ್ರಲ್ಲ ಮುಹಾಜಿರ್ಗಳು, ಅವರನ್ನ ಭಾಷೆಯ ಕಾರಣಕ್ಕೆ ಸುಲಭವಾಗಿ ಗುರುತಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಮುಂದೆ ಪಾಕಿಸ್ತಾನವನ್ನು ಆಳಿದ ಸೇನಾ ಮುಖ್ಯಸ್ಥ ಪರ್ವೇಜ್ ಮುಷರಫ್ ಕೂಡ ಹೀಗೆ ಭಾರತದಿಂದ ವಲಸೆ ಹೋದ ಉರ್ದು ಭಾಷಿಕ ಮುಹಾಜಿರ್ ಕುಟುಂಬದವನೇ ಆಗಿದ್ದ. ಇನ್ನು ಈ ಕರಾಚಿ ಇವತ್ತಿಗೂ ಪಾಕಿಸ್ತಾನದ ಆರ್ಥಿಕ ಕೇಂದ್ರನೇ. ಇದು ದೇಶದ GDPಗೆ 40ರಿಂದ 50% ಕೊಡುಗೆಯನ್ನು ಕೊಡ್ತಾ ಇದೆ. ಬಂದರು, ಬ್ಯಾಂಕಿಂಗ್, ಟೆಕ್ಸ್ಟೈಲ್ಸ್, ಆಟೋಮೊಬೈಲ್, ಎಂಟರ್ಟೈನ್ಮೆಂಟ್, ಸಾಫ್ಟ್ವೇರ್,
ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲ ಇರೋದು ಕರಾಚಿಯಲ್ಲೇ. ಇದರ ಜೊತೆ ಡಿ ಕಂಪನಿ, ಖನಾನಿಯಾ ಖೋಟಾ ನೋಟು ವ್ಯವಹಾರ ಇವು ಕೂಡ ಕರಾಚಿ ಮತ್ತು ಅದರ ಅಕ್ಕಪಕ್ಕದ ಸ್ಥಳಗಳಲ್ಲಿವೆ. ಇಂಥ ಕರಾಚಿಯಲ್ಲೊಂದು ನಟೋರಿಯಸ್ ಸ್ಥಳ ಇದೆ, ಅದರ ಹೆಸರೇ ಲ್ಯಾಯ್ರಿ. ಗೆಳೆಯರೆ, ಲ್ಯಾಯ್ರಿ ಕರಾಚಿಯ ದಕ್ಷಿಣ ಭಾಗದಲ್ಲಿ ಲ್ಯಾರಿ ನದಿಯ ದಂಡೆಯಲ್ಲಿ ಅರಬ್ಬಿ ಸಮುದ್ರಕ್ಕೆ ಹತ್ತಿರದಲ್ಲಿದೆ. ಲ್ಯಾಯ್ರಿ ಅನ್ನೋ ಹೆಸರು ಸಿಂಧಿ ಭಾಷೆಯ ಲ್ಯಾರ್ ಅನ್ನೋ ಮರದಿಂದ ಬಂದಿದೆ ಅಂತ ಹೇಳ್ತಾರೆ. ಹಾಗೆಯೇ ಲ್ಯಾಯ್ರಿ ನದಿಯ ಕಾರಣದಿಂದ ಈ ಹೆಸರು ಬಂದಿರಬಹುದು ಅಂತ ಕೂಡ ಹೇಳಲಾಗುತ್ತೆ. ಇದು ಸುಮಾರು 6 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿ ಸರಿಸುಮಾರು 1 ಮಿಲಿಯನ್ ಅಷ್ಟು ಜನ ವಾಸ ಮಾಡ್ತಾರೆ. ಅದರಲ್ಲಿ ಸುನ್ನಿ ಮುಸ್ಲಿಮರು ಹೆಚ್ಚಿದ್ದಾರೆ. ಹಾಗೆ ಬಲೂಚ್, ಸಿಂಧ್, ಕಚ್ಚಿ, ಪಠಾಣ್, ಶೀಡಿ ಹೀಗೆ ನಾನಾ ಜನಾಂಗಗಳಿಗೆ ಸೇರಿದವರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇನ್ನು ಲ್ಯಾಯ್ರಿಯ ಮೂಲವನ್ನು ಗಮನಿಸಿದರೆ ಇದು 18ನೇ ಶತಮಾನದಲ್ಲಿ ನಿರ್ಮಾಣವಾದ ಸ್ಥಳ. ಅವತ್ತಿಗೆ ಇಲ್ಲಿ ಸಿಂಧಿ ಮೀನುಗಾರರು ವಾಸ ಮಾಡ್ತಾ ಇದ್ರು. ಆ ಬಳಿಕ ಇಲ್ಲಿಗೆ ಬಲೂಚ್ ವಲಸಿಗರು ಬಂದು ಸೆಟ್ಲ್ ಆದರು. 1725 ಹೊತ್ತಿಗೆ ಅಲ್ಲಿಗೆ ಸಿಂಧಿ ಬನಿಯಾಗಳ ಆಗಮನ ಆಯಿತು. ಅವರು ಕೂಡ ಅಲ್ಲೇ ಸೆಟ್ಲ್ ಆದರು. ಅವತ್ತಿಗಿನ್ನು ಕರಾಚಿ ಅನ್ನೋ ನಗರ ಬೆಳೆದಿರಲಿಲ್ಲ. ಹೀಗಾಗಿ ಲ್ಯಾಯ್ರಿಯಲ್ಲೇ ಅವರು ಕೂಡ ನೆಲೆಸಿ ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ಶುರು ಮಾಡಿದರು. ಇನ್ನು 1886 ಹೊತ್ತಿಗೆ ಲ್ಯಾಯ್ರಿಯ ಜನಸಂಖ್ಯೆ 24,000 ದಾಟಿತ್ತು. ಇಂಥ ಲ್ಯಾಯ್ರಿಗೆ 1928 ಹೊತ್ತಿಗೆ ಅಂದರೆ ಇರಾನ್ನಲ್ಲಿ ಸಮಸ್ಯೆಗಳು ಕಾಣಿಸಿಕೊಂಡ ನಂತರ ಅಲ್ಲಿನ ಸಿಸ್ತಾನ್ ಬಲೂಚಿಸ್ತಾನದ ಜನ ಬಂದು ನೆಲೆಸೋದಕ್ಕೆ ಶುರು ಮಾಡಿದರು. 1941 ಹೊತ್ತಿಗೆ ಲ್ಯಾಯ್ರಿಯಲ್ಲಿನ ಜನಸಂಖ್ಯೆ 41,000 ದಾಟಿತು. 1956 ಹೊತ್ತಿಗದು 3,60,000 ಕ್ರಾಸ್ ಮಾಡ್ತು. ಹೀಗಾಗಿ ಇದನ್ನು ಗಮನಿಸಿದ್ದ ಅವತ್ತಿನ ಪಾಕ್ ಸೇನಾ ಮುಖ್ಯಸ್ಥ ಜನರಲ್ ಅಯೂಬ್ ಖಾನ್ ಈ ಲ್ಯಾಯ್ರಿಯಲ್ಲಿನ ಜನರನ್ನ ಬೇರೆ ಕಡೆಗೆ ರೀಲೊಕೇಟ್ ಮಾಡಿಸಿ ಈ ಇಡೀ ಪ್ರದೇಶವನ್ನ ಮರು ನಿರ್ಮಾಣ ಮಾಡೋದಕ್ಕೆ ಮುಂದಾದ. ಆದರೆ ಪಾಕಿಸ್ತಾನದ ಆಡಳಿತ ಅಲ್ಲಿ ಏನು ಮಾಡುತ್ತೆ ಅನ್ನೋ ಬಗ್ಗೆ ಜನಕ್ಕೆ ನಂಬಿಕೆ ಇರಲಿಲ್ಲ. ಹೀಗಾಗಿ ಅವರು ನಮಗೆ ಯಾವ ಮೂಲ ಸೌಕರ್ಯಗಳು ಬೇಡ, ನಾವು ಇಲ್ಲಿಂದ ಎದ್ದು ಹೋಗೋದು ಇಲ್ಲ ಅಂತ ಹೇಳಿಬಿಟ್ರು. ಸೊ ಅಲ್ಲಿಗೆ ಯಾವ ಸರ್ಕಾರಿ ಸೌಲಭ್ಯಗಳು ಇಲ್ಲದಂತಾದವು. ಲ್ಯಾಯ್ರಿ ಅನ್ನೋ ಪ್ರದೇಶ ಸ್ಲಮ್ನ ಹಾಗೇ ಉಳ್ಕೊಂಡು ಬಿಡ್ತು. ಇಷ್ಟಾದರೂ 1960ರವರೆಗೆ ಅಂಥ ಕ್ರಿಮಿನಲ್ ಆ್ಯಕ್ಟಿವಿಟಿಗಳೇನಲ್ಲಿರಲಿಲ್ಲ. ಆದರೆ ಅಲ್ಲಿಗೆ ಯಾವಾಗ ಲ್ಯಾಯ್ರಿ ಡ್ಯಾನ್ಸ್, ಲ್ಯಾಯ್ರಿ ಡಿಸ್ಕೋಗಳು ಬಂದವೋ ಅಲ್ಲಿಂದ ಅಪರಾಧ ಚಟುವಟಿಕೆಗಳ ಆರಂಭ ಆಯಿತು. ಆ ಬಳಿಕ 1970ರ ದಶಕದಲ್ಲಿ ಮಾದಕ ಪದಾರ್ಥಗಳ ಚಲಾವಣೆಯಲ್ಲಿ ಶುರುವಾಯಿತು. ಇನ್ನು 80ರ ದಶಕದಲ್ಲಿ ಇಲ್ಲಿಗೆ ಆಫ್ಘನ್ ಪ್ರಜೆಗಳು ಬರೋದಕ್ಕೆ ಶುರು ಮಾಡಿದರು. ಸೋವಿಯತ್ ಮತ್ತು ಆಫ್ಘನ್ ಯುದ್ಧ ಶುರುವಾಯ್ತಲ್ಲ, ಆಗ ಆಫ್ಘನಿಸ್ತಾನದಿಂದ ವಲಸೆ ಬಂದ ಜನ ಇಲ್ಲಿ ನೆಲೆಸೋದಕ್ಕೆ ಶುರು ಮಾಡಿದರು. ಅವ್ರ ಜೊತೆಯಲ್ಲೇ ಗನ್ ಕಲ್ಚರ್ ಕೂಡ ಬಂತು. ಆ ಬಳಿಕ ಅಲ್ಲಿ ನಕಲಿ ಬಂದೂಕುಗಳ ಕಾರ್ಖಾನೆನೇ ಶುರುವಾಯಿತು. ಅದರ ಜೊತೆಗೆ 80ರ ದಶಕದಲ್ಲಿ ಅಂದರೆ ಜುಲ್ಫಿಕರ್ ಅಲಿ ಭುಟ್ಟೋ PPP ಅಂದರೆ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯನ್ನು ಕಟ್ಟಿ ಪ್ರಧಾನಿ ಅಭ್ಯರ್ಥಿ ಆದ್ರಲ್ಲ, ಆಗ ಈ ಲ್ಯಾಯ್ರಿ ಹಾಗೂ ಕರಾಚಿಗಳು PPPಯ ಭದ್ರ ಕೋಟೆ ಅನ್ನಿಸ್ಕೊಂಡು 1987ರಲ್ಲಿ ಬೆನಜೀರ್ ಭುಟ್ಟೋ ಇಲ್ಲಿಂದ ಆರಿಸಿ ಬಂದು ಪಾಕಿಸ್ತಾನದ ಪ್ರಧಾನಿ ಕೂಡ ಆದರು. ಆವತ್ತಿನಿಂದ ಇವತ್ತಿನವರೆಗೆ ಈ ಲ್ಯಾಯ್ರಿಯಲ್ಲಿ PPPಯ ಬಲ ತುಂಬಾನೇ ಹೆಚ್ಚಾಗಿದೆ. ಹೀಗೆ ರಾಜಕೀಯವಾಗಿ ಒಂದು ಪಕ್ಷಕ್ಕೆ ದೊಡ್ಡ ಬೆಂಬಲವನ್ನು ಕೊಟ್ಟಿರೋ ಲ್ಯಾಯ್ರಿಯಲ್ಲಿ ಗ್ಯಾಂಗ್ ವಾರುಗಳು ಕೂಡ ಕಡಿಮೆ ಏನಲ್ಲ. ಲ್ಯಾಯ್ರಿ ಮೇಲಿನ ಕಂಟ್ರೋಲ್ಗಾಗಿ ನಡೆದ ಗಲಾಟೆಗಳು, ಬೀದಿ ಜಗಳಗಳ ಕಾರಣದಿಂದ ಲ್ಯಾಯ್ರಿ ಅನ್ನೋದು ಜಗತ್ತಲ್ಲಿ ಕುಖ್ಯಾತಿ ಪಡ್ಕೊಂಡ ಪ್ರದೇಶ ಆಯಿತು. ಅದರಲ್ಲೂ ರೆಹಮಾನ್ ಡಕಾಯ್ತ್ ಇರೋವರೆಗೆ ಈ ಪ್ರದೇಶ ದೊಡ್ಡ ಮಾದಕ ಜಾಲ ತಾಣವಾಗಿ, ವೆಪನ್ಗಳ ಮಾರುಕಟ್ಟೆಯಾಗಿ, ಕೌಂಟರ್ ಫಿಟ್ ಕರೆನ್ಸಿಯ ಮೂಲವಾಗಿ ಕಾಣಿಸ್ಕೊಳ್ತಾ ಇತ್ತು. ಆ ಬಳಿಕ ಅಂದರೆ ರೆಹಮಾನ್ ಡಕಾಯ್ತ್ ಸಾವನ್ನಪ್ಪಿದ ನಂತರ ಇಲ್ಲಿನ ಹೊಡೆದಾಟ ಬಡದಾಟಗಳೇ ಹೆಚ್ಚಾದವು. 2013ರಲ್ಲಿ ನಡೆದ ಗ್ಯಾಂಗ್ ವಾರಲ್ಲಿ ಸತ್ತವರ ಸಂಖ್ಯೆ ಬರೋಬ್ಬರಿ 3,251 ಅಂತ ಹೇಳ್ತಾರೆ. ಆದರೆ ಇದು ಕೇವಲ ಲೆಕ್ಕಕ್ಕೆ ಸಿಕ್ಕಿರೋದು ಮಾತ್ರ. ಅಲ್ಲಿನ ಅತಿ ಹೆಚ್ಚು ಕ್ರೈಮ್ ಕಾರಣಕ್ಕೆ 2014ರ ಹೊತ್ತಿಗೆ ಲ್ಯಾಯ್ರಿ ಜಗತ್ತಲ್ಲೇ ಅತಿ ಭಯಾನಕ ಸ್ಥಳಗಳ ಪಟ್ಟಿಯಲ್ಲಿ 6ನೇ ಸ್ಥಾನವನ್ನು ಪಡ್ಕೊಂಡು ಬಿಡ್ತು. ಹೀಗಾಗಿ ಪಾಕಿಸ್ತಾನಕ್ಕೊಂದು ದೊಡ್ಡ ತಲೆನೋವು ಶುರುವಾಯಿತು. ಆ ಬಳಿಕ ಅಲ್ಲಿನ ಗ್ಯಾಂಗ್ ವಾರ್ ಅನ್ನ ನಿಯಂತ್ರಿಸೋದಕ್ಕೆ ಲ್ಯಾಯ್ರಿ ಟಾಸ್ಕ್ ಫೋರ್ಸ್ ಅನ್ನ ಮತ್ತೆ ಆಕ್ಟಿವ್ ಮಾಡಿದ್ರು, ಸೇನೆಯನ್ನ ಕಣಕ್ಕಿಳಿಸಿದ್ರು. ಪರಿಣಾಮ 2020ರ ಹೊತ್ತಿಗೆ ಜಗತ್ತಿನ ಅತಿ ಭಯಾನಕ ಪ್ರದೇಶಗಳ ಪಟ್ಟಿಯಲ್ಲಿ ಲ್ಯಾಯ್ರಿ ಅನ್ನೋ ಪ್ರದೇಶ 93ನೇ ಸ್ಥಾನಕ್ಕೆ ಕುಸಿಯಿತು. ಅಲ್ಲಿ ದಾಂಧಲೆ ಮಾಡೋರನ್ನ ಹೊಡೆದು ಹಾಕಲಾಯಿತು, ಎನ್ಕೌಂಟರ್ಗಳಾದವು. ಕಾಲಕ್ರಮೇಣ ಕ್ರಿಮಿನಲ್ ಆಕ್ಟಿವಿಟೀಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಕೂಡ ಆದವು. ಆರ್ಗನೈಸ್ಡ್ ರೌಡಿ ಗ್ಯಾಂಗ್ಗಳು ಕಡಿಮೆ ಆಗ್ತಾ ಹೋದವು. ಆದರೂ ಡ್ರಗ್ಸ್, ಕಳ್ಳತನ ಹಾಗೂ ಇನ್ನಿತರ ಅಪರಾಧ ಕೃತ್ಯಗಳಿಗೆ ಈಗಲೂ ಲ್ಯಾಯ್ರಿ ಜಾಗ ಕೊಟ್ಟಿದೆ ಮತ್ತು ಪಾಕಿಸ್ತಾನದ ಅತ್ಯಂತ ಭಯಾನಕ ಏರಿಯಾಗಳ ಪಟ್ಟಿಯಲ್ಲಿ ಇದು ಸ್ಥಾನವನ್ನು ಪಡ್ಕೊಂಡಿದೆ. ಇದಕ್ಕೆಲ್ಲ ಕಾರಣ ಅಲ್ಲಿನ ಜನಾಂಗೀಯ ವೈವಿಧ್ಯತೆ, ನಿರುದ್ಯೋಗ ಹಾಗೂ ಅಪರಾಧ ಕೃತ್ಯಗಳತ್ತ ಆಕರ್ಷಿತರಾಗೋದಕ್ಕಿರೋ ಅತಿ ಹೆಚ್ಚು ಅವಕಾಶಗಳು. ಗೆಳೆಯರೆ,
ಲ್ಯಾರಿಯಲ್ಲಿ ಸಿಂಧಿಗಳು, ಬಲೂಚರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇದರ ಜೊತೆ ಪಂಜಾಬಿಗಳು, ಮುಹಾಜಿರ್ಗಳು ಕೂಡ ಸೇರ್ಕೊಂಡಿದ್ದಾರೆ. ಆಫ್ಘನ್ ಪಠಾಣರ ಸಂಖ್ಯೆ ಕೂಡ ಅಲ್ಲಿ ಹೆಚ್ಚಾಗೇ ಇದೆ. ಸೊ ಇಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ತಲೇ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಲ್ಯಾರಿ ಅನ್ನೋದು ಭೂಗತ ಲೋಕದ ದೊಡ್ಡ ನೆಟ್ವರ್ಕ್ಗೆ ಆಶ್ರಯವನ್ನು ಕೊಟ್ಟಿದೆ. ಇನ್ನು ಲ್ಯಾರಿಗೂ ಬಲೂಚಿಗೂ ಒಳ್ಳೆ ನಂಟಿದೆ. ಹಾಗೆ ನೋಡಿದ್ರೆ ಪಾಕ್ ಸರ್ಕಾರದ ವಿರುದ್ಧ ಬಲೂಚಿಗರ ಹೋರಾಟದ ಕಿಚ್ಚು ಹುಟ್ಟಿದ್ದೆ ಈ ಲ್ಯಾರಿಯಿಂದ ಅಂತ ಹೇಳ್ತಾರೆ. ಇಲ್ಲಿಂದ ಬಲೂಚಿಗರು ಮತ್ತೆ ಬಲೂಚಿಸ್ತಾನಕ್ಕೆ ಹೋಗಿ ಅಲ್ಲಿ ತಮ್ಮ ಹೋರಾಟವನ್ನ ಆರಂಭ ಮಾಡಿದ್ರು. ಹೀಗಾಗಿ ಬಲೂಚಿಗರ ಪಾಲಿಗೆ ಲ್ಯಾರಿ ಅನ್ನೋದು ಕೇವಲ ವಾಸಸ್ಥಳ ಮಾತ್ರ ಆಗಲಿಲ್ಲ, ಅದು ಆ ಹೋರಾಟ ಹುಟ್ಟಿದ ಸ್ಥಳವಾಗಿ ಕೂಡ ಕಾಣಿಸ್ಕೊಳ್ತು. ಹೀಗೆ ಲ್ಯಾರಿ ಅನ್ನೋದು ಕಳೆದ 3 ಶತಮಾನಗಳಿಂದ ಕರಾಚಿಯ ಜೊತೆಯಲ್ಲೇ ನಡೆದು ಬಂದಿದೆ. ಅಲ್ಲಿ ನಡೀತಿದ್ದ ಗ್ಯಾಂಗ್ ವಾರ್, ISIನ ಆಟ, ಇದೆಲ್ಲವನ್ನ ಸ್ವಲ್ಪ ಸ್ವಲ್ಪ ಸೇರಿಸಿ ದುರಂಧರ್ ಅನ್ನೋ ಸಿನಿಮಾನ ಮಾಡಲಾಗಿದೆ. ಈ ಸಿನಿಮಾದ ಕಾರಣದಿಂದ ಲ್ಯಾರಿ ಮತ್ತೆ ಜನರ ಕಣ್ಣಿಗೆ ಮತ್ತು ಮನಸ್ಸಿಗೆ ಬೀಳ್ತಾ ಇದೆ. ಈ ಲ್ಯಾರಿ ಒಂದು ಸ್ಲಮ್ನಂಥ ಪ್ರದೇಶ ಅಂದ ಕೂಡಲೇ ಇದರ ಬಗ್ಗೆ ಮೂಗು ಮುರಿಯುವವರು ಹೆಚ್ಚು. ಆದರೆ ಇಲ್ಲಿನ ಮಕ್ಕಳಿದಾರಲ್ಲ, ಅವರಲ್ಲಿ ಹೆಚ್ಚು ಮಂದಿ ಫುಟ್ಬಾಲ್ ಆಟಗಾರರಿದ್ದಾರೆ. ಪಾಕಿಸ್ತಾನದ ಬ್ಲಾಕ್ ಪರ್ಲ್ ಅಂತ ಗುರುತಿಸಿಕೊಳ್ಳುವ ಅಬ್ದುಲ್ ಗಫೂರ್ ಇಲ್ಲಿಯವರೇ. ಹಾಗೆಯೇ ಸಾಕಷ್ಟು ಮಂದಿ ಫುಟ್ಬಾಲ್ ಪ್ಲೇಯರ್ಗಳು ಕೂಡ ಇಲ್ಲಿಂದ ಬಂದಿದ್ದಾರೆ. ಹಾಗೆ ಹುಸೇನ್ ಶಾರ್ ಅಂತ ಬಾಕ್ಸರ್ಗಳು ಕೂಡ ಇಲ್ಲಿಂದ ಎದ್ದು ಬಂದಿದ್ದಾರೆ. ಹೀಗಾಗಿನೇ ಲ್ಯಾರಿ ಇಡೀ ಪಾಕಿಸ್ತಾನದಲ್ಲೇ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಈಗ ದುರಂಧರ್ ಸಿನಿಮಾದಿಂದ ನಮ್ಮ ಕರಾಚಿಯ ತಾಯಿ ಅಂದ್ರೆ ಮದರ್ ಆಫ್ ಕರಾಚಿಯ ಮಾನ ಹೋಯ್ತು ಅಂತ ಕನ್ನಲಿರುವ ಪಾಕಿಸ್ತಾನ ಮೇರಿ ಲ್ಯಾರಿ ಅನ್ನೋ ಸಿನಿಮಾನ ಘೋಷಣೆ ಮಾಡಿದೆ. ಇದು 2026ರಲ್ಲಿ ತೆರೆಗೆ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಅದರಲ್ಲಿ ಈ ಲ್ಯಾರಿಯ ಪಾಸಿಟಿವ್ ಮುಖವನ್ನು ತೋರಿಸಬಹುದು. ಇದು ಗೆಳೆಯರೆ ದುರಂಧರ್ ಕಥಾ ಹಂದರ ಇರುವ ಲ್ಯಾರಿ ಪ್ರದೇಶದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.